BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಯಾವಾಗ ಯಾವ್ದು ಹಾಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವಾ? ಇವತ್ತು ನನ್ನ ಡೇ 15 ಆಫ್ 20 ಡೇಸ್ ಆಫ್ ಮೇಕಪ್ ಫ್ರಮ್ ಝೀರೋ ಟು ಹೀರೋ. ಈ 20 ಡೇಸ್ ಆಫ್ ಜರ್ನಿಲಿ ನೀವು ನನ್ನ ಜೊತೆ ಜಾಯ್ನ್ ಆದ್ರೆ ನಿಮ್ಮ ಸೆಲ್ಫ್ ಮೇಕಪ್ನ ನೀವೇ ಮಾಡ್ಕೊಳ್ಳೋದ್ರಲ್ಲಿ ನಾನು ಗ್ಯಾರಂಟಿ. BB ಕ್ರೀಮ್, ಫೌಂಡೇಶನ್, CC ಕ್ರೀಮ್ ಇವು ಮೂರಲ್ಲೂ ಕನ್ಫ್ಯೂಷನ್ ಆಗ್ತಿದ್ಯಾ? ಯಾವಾಗ ಯಾವ್ದು ಹಾಕೊಳ್ಳೋದು, ಹೇಗೆ ಯೂಸ್ ಮಾಡೋದು ಅಂತ? BB ಕ್ರೀಮ್ ಅಂತಂದ್ರೆ ಬ್ಯೂಟಿ ಬಾಮ್ ಅಂತ. ನೀವು BB ಕ್ರೀಮ್ ನ ಡೈಲಿನೂ ಯೂಸ್ ಮಾಡ್ಬೋದು. ಅಂತಂದ್ರೆ ಕಾಲೇಜ್ಗೆ, ಆಫೀಸ್ಗೆ, ಇವಾಗಂತೂ ಮಕ್ಕಳು ಟ್ಯೂಷನ್ಗೂ ಕೂಡ BB ಕ್ರೀಮ್ ನ ಹಾಕೊಂಡು ಹೋಗ್ತಿದ್ದಾರೆ. BB ಕ್ರೀಮ್ ಒಂದು ಲೈಟ್ ವೇಟ್ ಫಾರ್ಮುಲಾ ಆಗಿರುತ್ತೆ, ಅಷ್ಟೊಂದು ಕವರೇಜ್ ಕೊಡಲ್ಲ, ಬಟ್ ನ್ಯಾಚುರಲ್ ಫಿನಿಶ್ ಅಂತೂ ಕೊಡುತ್ತೆ. ಸೊ ನೀವು BB ಕ್ರೀಮ್ ನ ಡೈಲಿ ವರ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದು CC ಕ್ರೀಮ್. CC ಕ್ರೀಮ್ BB ಕ್ರೀಮ್ ಗಿಂತ ಒಂದು ಸ್ವಲ್ಪ ಜಾಸ್ತಿ, ಫೌಂಡೇಶನ್ ಗಿಂತ ಒಂದು ಸ್ವಲ್ಪ ಕಡಿಮೆ. ನಿಮ್ಗೆ ಏನಾದರೂ ರೆಡ್ನೆಸ್ ಮತ್ತೆ ಪಿಂಪಲ್ ಮಾರ್ಕ್ಸ್ ಇತ್ತು ಅಂದ್ರೆ ಡೈಲಿ ವರ್ಗೆ ನೀವು BB ಕ್ರೀಮ್ ನ ಯೂಸ್ ಮಾಡಿದ್ರೆ ಅದು ಒಂದೇ ಸಾಕಾಗಲ್ಲ, ಕಲರ್ ಕರೆಕ್ಷನ್ ಮಾಡಲ್ಲ ಅದು. ಅದ್ರ ಬದಲು ನೀವು CC ಕ್ರೀಮ್ ನ ಯೂಸ್ ಮಾಡಿದ್ರೆ ಇದು ಕಲರ್ ಕರೆಕ್ಟಿಂಗ್ ಕೂಡ ಮಾಡುತ್ತೆ. CC ಕ್ರೀಮ್ ಅಂತಂದ್ರೆ ಕಲರ್ ಕರೆಕ್ಟಿಂಗ್ ಕ್ರೀಮ್ ಅಂತ. ಸೊ ನಿಮಗೆ ರೆಡ್ನೆಸ್ ಮತ್ತೆ ಪಿಂಪಲ್ ಮಾರ್ಕ್ಸ್ ಇತ್ತು ಅಂದ್ರೆ ಲೈಟ್ ವೈಟ್ ಫಾರ್ಮುಲಾ ಜೊತೆಗೆ ಸ್ಕಿನ್ ಲೈಕ್ ಫಿನಿಶ್ ಕೊಡುವಂತ ಕ್ರೀಮ್ ಯಾವ್ದಾದ್ರು ಹುಡುಕ್ತಿದ್ರೆ ನೀವು CC ಕ್ರೀಮ್ ನ ಯೂಸ್ ಮಾಡಬಹುದು. ಇನ್ನು ಫೌಂಡೇಶನ್ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲ ಫಂಕ್ಷನ್ ನಾವು ಯೂಸ್ ಮಾಡೇ ಮಾಡ್ತೀವಿ. ಇದರಲ್ಲಿ ಹೈಯೆಸ್ಟ್ ರೇಂಜ್ ಆಫ್ ಶೇಡ್ಸ್ ಅವೈಲೇಬಲ್ ಇರುತ್ತೆ. ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತ ಶೇಡ್ ನ ನೀವು ತಗೋಬಹುದು. BB ಕ್ರೀಮ್ CC ಕ್ರೀಮ್ ಗೆ ಕಂಪೇರ್ ಮಾಡಿದ್ರೆ ಫೌಂಡೇಶನ್ ನಮಗೆ ಕವರೇಜ್ ನ ಕೊಡುತ್ತೆ. ಆ ಫೌಂಡೇಶನ್ ಹಾಕೊಂಡ್ಮೇಲೆ ನಂಗೆ ಫೋರ್ ಟ್ಯಾನಿಂಗ್ ಇತ್ತು, ಅದೆಲ್ಲ ಕವರ್ ಆಗುತ್ತೆ. ಈವನ್ ಟೋನ್ ಆಗಿ ನಮ್ ಸ್ಕಿನ್ ಕಾಣುತ್ತೆ. ಸೊ ನೀವು ಫಂಕ್ಷನ್ಗೆ ಹೆವಿ ಮೇಕಪ್ ಮಾಡ್ಕೋತಿರ್ಬೇಕಾದ್ರೆ ಫೌಂಡೇಶನ್ ನ ಯೂಸ್ ಮಾಡಬಹುದು. ಸೊ ಇವತ್ತು ನಿಮಗೆ BB ಕ್ರೀಮ್ಗೂ CC ಕ್ರೀಮ್ಗೂ ಫೌಂಡೇಶನ್ಗೆ ಇರೋ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಅಫೋರ್ಡಬಲ್ BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಡೇ 16ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿಕ್ಕೆ. ಬೈ ಮನಿ ಬನೀಸ್.